ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿ.ವೈ. ವಿಜಯೇಂದ್ರಗೆ ಎಲೆಕ್ಷನ್ಗೆ ನಿಲ್ಲೋಕೆ ಕ್ಷೇತ್ರ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಜಯೇಂದ್ರ ಎಲೆಕ್ಷನ್ಗೆ ಎಲ್ಲಿ ನಿಲ್ಲಬೇಕು ಅನ್ನೋದು ಡಿಸೈಡ್ ಮಾಡ್ಲಿ. ಶಿಕಾರಿಪುರವೇ ಅಲ್ಲಾಡ್ತಿದೆ, ಮೊದಲು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಲೇವಡಿ ಮಾಡಿದ್ದಾರೆ. ಮೈಸೂರು, ವರ್ಣನೋ, ತುಮಕೂರು, ರಾಜಾಜಿನಗರನೋ ಎಲ್ಲ ಕಡೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಓಡಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ವಿಜಯೇಂದ್ರ ಏನೂ ಮಾತನಾಡಲಿಲ್ಲ, ಅವರು ಜವಾಬ್ದಾರಿಯಿಂದ ವಿಫಲರಾಗಿದ್ದಾರೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಪದೇ ಪದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರ ವಿರುದ್ಧ ಚಾನ್ಸ್ ಸಿಕ್ಕಾಗಲೆಲ್ಲ ವಾಗ್ದಾಳಿ ನಡೆಸ್ತಾ ಇರ್ತಾರೆ. ಅಗೈನ್ ಮತ್ತೆ ರಾಜ್ಯಾಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ಬಿ.ವೈ. ವಿಜಯೇಂದ್ರಗೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಜಾಗ ಇಲ್ವಾ? ವಿಜಯೇಂದ್ರ ಎಲೆಕ್ಷನ್ಗೆ ಎಲ್ಲಿ ನಿಲ್ಲಬೇಕು ಅನ್ನೋದು ಮೊದಲು ಡಿಸೈಡ್ ಮಾಡಲಿ. ಶಿಕಾರಿಪುರನೇ ಅಲ್ಲಾಡ್ತಾ ಇದೆ, ಮೊದಲು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಒಂದು ರೀತಿ ಲೇವಡಿ ಮಾಡಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ವಿಜಯೇಂದ್ರ ಅವರು ಏನೂ ಮಾತನಾಡಲಿಲ್ಲ. ಅವರ ಸ್ಥಾನ ಏನಿದೆ, ಅವರ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯಲ್ಲಿ ಅವರು ವಿಫಲ ಆಗಿದ್ದಾರೆ ಅಂತ ಯತ್ನಾಳ್ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರ ಶಿಕಾರ್ಪುರ ಅಟ್ಟೆ ತಲೆ ಕಟ್ಸ್ಕೊಂಡ್ರೆ ಸಾಕು. ಶಿಕಾರ್ಪುರ ಅಳಗಾಡ್ಲಕತ್ತೈತಿ. ಎಲ್ಲಿ ಮೈಸೂರಿಗೆ ನಿಂದಿರ್ಬೇಕು, ಅಲ್ಲಿ ಯಾವುದದು ವರ್ಣಕ್ಕೆ ನಿಂದಿರ್ಬೇಕು, ತುಮಕೂರು ನಗರಕ್ಕೆ ನಿಂದಿರ್ಬೇಕು, ರಾಜಾಜಿನಗರ ಅದೇ ಗಿರೇಕೆ ಅಡ್ಡಾಡ್ಲಕತ್ತೈತಿ. ಇನ್ನು ಇಲ್ಲವ್ರು ಬಿಜಾಪುರನವ್ರು ಬಾಗಲಕೋಟ್ನಾಗ ತಲೆ ಕಟ್ಸ್ಕೊಬೇಡ್ರಿ, ಬಾಗಲಕೋಟ್ನವ್ರು ಬಿಳಿಗ್ಯಾಗ ತಲೆ ಕಟ್ಸ್ಕೊಬೇಡ್ರಿ ಅಂದ್ರೆ ಮೊದಲ ಶಿಕಾರಿಪುರ ಗಟ್ಟಿ ಐತಿಲ್ಲಿ ನೋಡ್ಕೊಂಡು ಅಲ್ಲಿಂದ ಉಳ್ಕಿದವ್ರಿಗೆ ಸಲಹೆ ಮಾರ್ಗದರ್ಶನ ಹೇಳ್ಬೇಕಾದ್ರೆ ಮೊದಲು ತನ್ನ ಜಾಗ ಕುರ್ಚಿ ಗಟ್ಟಿರ್ಬೇಕಲ್ಲ. ಪಾಪ ಹತಾಶಾಗಿ ಅವ್ರು ಏನಾರು ಮಾಡಿ ಯಾರೂ ರೆಸ್ಪೆಕ್ಟ್ ಸಿಗಲಾಗೈತೆ ಅದು. ಮತ್ತು ವಿಧಾನಸಭೆಯಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ, ನಾನು ನೋಡೋದಿಲ್ಲ, ಏನೂ ಮಾತಾಡಲೇ ಇಲ್ಲ. ತಿಮ್ಮಾಪುರ ಅವ್ರ ವಿಚಾರ ಬಂದ್ರೆ ಮಾತಾಡಬೇಕಾಗಿತ್ತಲ್ಲ. ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಆರೋಚಕ್ ಮಾತಾಡಿದ್ರು, ಸುನೀಲ್ ಕುಮಾರ್ ಮಾತಾಡಿದ್ರು. ಇಡೀ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರ ಅಪೇಕ್ಷೆ ಇರ್ತೈತೆ, ರಾಜ್ಯಾಧ್ಯಕ್ಷನೂ ಮಾತಾಡಬೇಕು, ಕಠೋರವಾಗಿ ಮಾತಾಡಬೇಕು. ನಾವು ಹೆಂಗೆ ಮಾತಾಡ್ತೀವಿ ವಿಧಾನಸಭೆ ಒಳಗೆ? ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ಗೆ ಅಟ್ಯಾಕ್ ಮಾಡ್ತೀವಿ. ಇವ್ರು ಮಾಡಲೇ ಇಲ್ಲ. ನಾನು ನೋಡ್ಲಕತ್ತೀನಿ, ಮೊನ್ನೆ ವಿಧಾನಸಭೆ ಒಳಗೆ ಕುಂಡಿರಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಏನು ಜವಾಬ್ದಾರಿಯಿಂದ ವಿಫಲ ಆಗ್ಯಾರ. ಸುಮ್ಮನೆ ಮನೆ ಬಿಟ್ಟು ಮನ್ಯಾಗ ಕುಂಟ್ರು ಒಳ್ಳೆಯದು. ಅವರ ಶಿಕಾರ್ಪುರ ಅಟ್ಟೆ ತಲೆ ಕಟ್ಸ್ಕೊಂಡ್ರೆ ಸಾಕು. ಶಿಕಾರ್ಪುರ ಅಳಗಾಡ್ಲಕತ್ತೈತಿ. ಎಲ್ಲಿ ಮೈಸೂರಿಗೆ ನಿಂದಿರ್ಬೇಕು, ಅಲ್ಲಿ ಯಾವುದದು ವರ್ಣಕ್ಕೆ ನಿಂದಿರ್ಬೇಕು, ತುಮಕೂರು ನಗರಕ್ಕೆ ನಿಂದಿರ್ಬೇಕು, ರಾಜಾಜಿನಗರ ಅದೇ ಗಿರೇಕೆ ಅಡ್ಡಾಡ್ಲಕತ್ತೈತಿ. ಇನ್ನು ಇಲ್ಲವ್ರು ಬಿಜಾಪುರನವ್ರು ಬಾಗಲಕೋಟ್ನಾಗ ತಲೆ ಕಟ್ಸ್ಕೊಬೇಡ್ರಿ, ಬಾಗಲಕೋಟ್ನವ್ರು ಬಿಳಿಗ್ಯಾಗ ತಲೆ ಕಟ್ಸ್ಕೊಬೇಡ್ರಿ ಅಂದ್ರೆ ಮೊದಲ ಶಿಕಾರಿಪುರ ಗಟ್ಟಿ ಐತಿಲ್ಲಿ ನೋಡ್ಕೊಂಡು ಅಲ್ಲಿಂದ ಉಳ್ಕಿದವ್ರಿಗೆ ಸಲಹೆ ಮಾರ್ಗದರ್ಶನ ಹೇಳ್ಬೇಕಾದ್ರೆ ಮೊದಲು ತನ್ನ ಜಾಗ ಕುರ್ಚಿ ಗಟ್ಟಿರ್ಬೇಕಲ್ಲ. ಪಾಪ ಹತಾಶಾಗಿ ಅವ್ರು ಏನಾರು ಮಾಡಿ ಯಾರೂ ರೆಸ್ಪೆಕ್ಟ್ ಸಿಗಲಾಗೈತೆ ಅದು. ಮತ್ತು ವಿಧಾನಸಭೆಯಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ, ನಾನು ನೋಡೋದಿಲ್ಲ, ಏನೂ ಮಾತಾಡಲೇ ಇಲ್ಲ. ತಿಮ್ಮಾಪುರ ಅವ್ರ ವಿಚಾರ ಬಂದ್ರೆ ಮಾತಾಡಬೇಕಾಗಿತ್ತಲ್ಲ. ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಆರೋಚಕ್ ಮಾತಾಡಿದ್ರು, ಸುನೀಲ್ ಕುಮಾರ್ ಮಾತಾಡಿದ್ರು. ಇಡೀ ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರ ಅಪೇಕ್ಷೆ ಇರ್ತೈತೆ, ರಾಜ್ಯಾಧ್ಯಕ್ಷನೂ ಮಾತಾಡಬೇಕು, ಕಠೋರವಾಗಿ ಮಾತಾಡಬೇಕು. ನಾವು ಹೆಂಗೆ ಮಾತಾಡ್ತೀವಿ ವಿಧಾನಸಭೆ ಒಳಗೆ? ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ಗೆ ಅಟ್ಯಾಕ್ ಮಾಡ್ತೀವಿ. ಇವ್ರು ಮಾಡಲೇ ಇಲ್ಲ. ನಾನು ನೋಡ್ಲಕತ್ತೀನಿ, ಮೊನ್ನೆ ವಿಧಾನಸಭೆ ಒಳಗೆ ಕುಂಡಿರಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ